ಇಲ್ಲ ಕೃಷ್ಣ, ನನ್ನ ಕೈಯಲ್ಲಿ ಇವ್ರನ್ನೆಲ್ಲ ಸಾಯಿಸೋಕ್ಕಾಗಲ್ಲ. ಈ ರಕ್ತಪಾತ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಅರ್ಜುನ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಆದಿಯು ನಾನೇ, ಅಂತ್ಯನೂ ನಾನೇ, ನಿನ್ನಲ್ಲಿಯೂ ನಾನೇ, ನನ್ನಲ್ಲಿಯೂ ನಾನೇ, ಎಲ್ಲೆಲ್ಲೂ ನಾನೇ. ಅಂದರೆ ಆ ಸೈನಿಕನಲ್ಲೂ ನಾನಿದ್ದೀನಿ, ಸೈನಿಕ ಕೂತ್ಕೊಂಡಿರೋ ಆನೆ ಮೇಲೂ ನಾನಿದ್ದೀನಿ, ಆ ರಥನೂ ನಾನೇ ಇದ್ದೀನಿ, ಆ ರಥ ಓಡಿಸ್ತಿರೋ ಚಕ್ರದಲ್ಲೂ ನಾನೇ ಇದ್ದೀನಿ, ಆಕಾಶದಲ್ಲೂ ಇದ್ದೀನಿ, ಭೂಮಿಲೂ ಇದ್ದೀನಿ. ಅಂದರೆ ನೀನು ಸಾಯಿಸ್ತಿದ್ಯಾ ಅಂದರೆ ನಿನ್ನ ಕರ್ಮಕಾರಿ ಅಷ್ಟೇ. ಏನೇ ನಡಿಬೇಕು ಅಂತಿದ್ರು ನನ್ನ ಒಪ್ಪಿಗೆ ಇಲ್ದಲೇ ನಡೆಯಲ್ಲ, ನಾನು ಅದ್ರಲ್ಲಿ ಸಹಭಾಗಿಗತೀನಿ. ನೀನು ತೊಂದರೆ ಇಲ್ದಲೇ ನಡಿ ಅಂತ ಅವನ ವಿಶ್ವರೂಪನ ತೋರಿಸಿದಾಗ ಅರ್ಜುನ ಅದಕ್ಕೆ ಮನಸ್ಸೋತು ಇದೇ ವಿಶ್ವರೂಪ ನೋಡಿ ಅವನ ನಿರ್ಧಾರನೇ ಚೇಂಜ್ ಮಾಡಿಕೊಂಡು ಅವತ್ತು ನಡೆಯುತ್ತೆ ಮಹಾಭಾರತ. ಆ ಮಹಾಭಾರತ ಅಲ್ಲಿಂದ ಶುರುವಾಗಿ ಅಲ್ಲಿಗೆ ನಿಲ್ಲೋದಿಲ್ಲ. ಅವನ ರುದ್ರ ಪ್ರತಾಪಕ್ಕೆ ಎಲ್ಲರೂ ಕೂಡ ಸತ್ತೋಗ್ತಾರೆ. ಕೊನೆಗೆ ಅವನಿಗೆ ಗೊತ್ತಿಲ್ಲದಲೇ ಕೂಡ ಕೃಷ್ಣನ ಸಹಾಯದಿಂದ ಕರ್ಣನ ಮೇಲೆ ಆಕ್ರಮಣ ಕೂಡ ಮಾಡ್ತಾನೆ. ಅಂದರೆ ಅರ್ಜುನ ಸಾಯಿಸೋದಿಲ್ಲ, ಅಂದರೆ ಒಂದು ರೀತಿಲಿ ಅರ್ಜುನ ತನ್ನ ಅಣ್ಣನಿಗೆ ದ್ರೋಹ ಬಗೆಯೋ ರೀತಿಲಿ ಈ ಒಂದು ಯುದ್ಧ ಮಾಡತ್ತೆ. ಅದೇ ರೀತಿ ಕೆಲವು ಮೋಸಗಳು ಕಪಟಗಳು ಸುಮಾರು ನಡೆದು ಹೆಂಗೋ ಮಹಾಭಾರತ ಅಂತೂ ಮುಗಿಯತ್ತೆ. ಅಲ್ಲಿಂದ